ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಶಿವಲಿಂಗಗಳ ಮಾಹಿತಿಯ ಬಗ್ಗೆ ನೋಡೋಣ. ಹಾಗೂ ಈ ಶಿವಲಿಂಗಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಹಾಗೂ ಆ ಶಿವಲಿಂಗಗಳು ಯಾವುವು ಅಂತ ನೋಡೋಣ. ಹಾಗೂ ನಮ್ಮ ಮನೆಯಲ್ಲಿ ನಾವು ಯಾವ ತರಹದ ಶಿವಲಿಂಗವನ್ನು ಪೂಜಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಹೀಗೆ ಹೇಳಲಾಗುತ್ತದೆ, ಈ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ದೇವರು, ಅಂದರೆ ಭಗವಾನ್ ಶಿವನು ಪೃಥ್ವಿಯಲ್ಲಿ ತನ್ನ ವಾಸ್ತವ್ಯವನ್ನು ಉಳಿಸಿಕೊಂಡಿದ್ದಾನೆ. ಏಕೆಂದರೆ ಪೃಥ್ವಿ ಎಂದರೆ ಮಾತಾ ದುರ್ಗೆಯ ವಾಸಸ್ಥಾನವಾಗಿದೆ. ತನ್ನ ಪತ್ನಿಯ ಮೇಲಿನ ಪ್ರೀತಿಯಿಂದ ಭಗವಾನ್ ಶಿವನು ಈ ಭೂಮಿಯಲ್ಲಿ ವಾಸಿಸುತ್ತಾನೆ. ಭಗವಾನ್ ಮಹಾದೇವನ ಪೂಜೆಯನ್ನು ಪೃಥ್ವಿಯಲ್ಲಿ ಅವನ ಲಿಂಗದ ರೂಪದಲ್ಲಿ ಮಾಡಲಾಗುತ್ತದೆ. ಏಕೆಂದರೆ ಅವನಿಗೆ ಆ ರೀತಿಯ ಶಾಪವನ್ನು ನೀಡಲಾಗಿತ್ತು. ಆ ಶಾಪದ ಪರಿಣಾಮವೇ ಮಹಾದೇವನ ಶಿವಲಿಂಗ. ಶಿವಲಿಂಗವು ಮಹಾದೇವನ ಲಿಂಗದ ಮತ್ತು ಸೃಷ್ಟಿಯ ಯೋನಿಯ ಪ್ರತೀಕವಾಗಿದೆ. ಇದೇ ಶಿವಲಿಂಗದಿಂದ ಸಂಪೂರ್ಣ ಸೃಷ್ಟಿಯ ಪುನಃ ನಿರ್ಮಿತಿಯಾಗುತ್ತಿರುತ್ತದೆ. ಶಿವಲಿಂಗವನ್ನು ಪೂಜಿಸುವುದೆಂದರೆ ನಿಸರ್ಗ ಮತ್ತು ದೇವರನ್ನು ಪೂಜಿಸುವುದಾಗಿದೆ. ಇದರಿಂದಲೇ ಮನುಷ್ಯನ ಕಲ್ಯಾಣವು ಸಾಧಿಸಲ್ಪಡುತ್ತದೆ. ಗೆಳೆಯರೇ, ಇವಾಗ ಶಿವಲಿಂಗಗಳ ವಿಧಗಳ ಬಗ್ಗೆ ನೋಡೋಣ ಹಾಗೂ ಅವುಗಳ ಪೂಜಾ ಪದ್ಧತಿಯ ಬಗ್ಗೆ ಇವಾಗ ನೋಡೋಣ ಬನ್ನಿ. ಮೊದಲನೆಯದಾಗಿ ಕಪ್ಪು ಕಲ್ಲಿನ ಶಿವಲಿಂಗ. ಇದು ಎಲ್ಲಕ್ಕಿಂತ ಹೆಚ್ಚು ಪ್ರಚಲಿತ ಶಿವಲಿಂಗವಾಗಿದೆ. ಈ ಶಿವಲಿಂಗವು ಮುಖ್ಯವಾಗಿ ಶಿವ ಮಂದಿರಗಳಲ್ಲಿ ನಮಗೆ ಕಂಡುಬರುತ್ತದೆ. ಯಾವ ವ್ಯಕ್ತಿಯ ಮೇಲೆ ಶನಿಯ ಕೋಪವು ಹೆಚ್ಚಿದೆಯೋ ಅವರು ಈ ಶಿವಲಿಂಗವನ್ನು ಪೂಜಿಸಬೇಕು. ವಿವಾಹ ನೆರವೇರುವುದು, ಸತತ ಅಪಘಾತಗಳು ಆಗುವುದು, ಹುಟ್ಟಿದ ಮಕ್ಕಳು ಬದುಕದಿರುವುದು, ಶತ್ರುಗಳ ಮೇಲೆ ವಿಜಯ ಸಾಧಿಸಲು, ದೊಡ್ಡ ಕೆಲಸಗಳನ್ನು ಪೂರ್ಣಗೊಳಿಸಲು, ಭೂತ ಬಾಧೆಯನ್ನು ದೂರ ಮಾಡಲು, ನಿದ್ರೆ ಬಾರದಿರುವುದು ಹಾಗೂ ಕೆಟ್ಟ ಕನಸುಗಳು ಬೀಳಬಾರದೆಂದರೆ ಕಪ್ಪು ಕಲ್ಲಿನ ಶಿವಲಿಂಗದ ಪೂಜೆಯು ಸೂಕ್ತವಾಗಿದೆ. ಮುಖ್ಯವಾಗಿ ಕಪ್ಪು ಕಲ್ಲಿನ ಶಿವಲಿಂಗವು ಸ್ವಯಂಭೂ ಆಗಿರುತ್ತದೆ. ಇದು ಇಚ್ಛಾಪೂರ್ತಿ ಶಿವಲಿಂಗವಾಗಿರುತ್ತದೆ. ಈ ಶಿವಲಿಂಗವು ಪಿತೃದೋಷ, ನಾರಾಯಣ ನಾಗಬಲಿ ಮತ್ತು ಕಾಲಸರ್ಪ ದೋಷದಂತಹ ಮಹಾದೋಷಗಳನ್ನು ದೂರ ಮಾಡಲು ಸೂಕ್ತವಾಗಿದೆ. ಆದರೆ ಇಂತಹ ಶಿವಲಿಂಗವನ್ನು ಮನೆಯಲ್ಲಿ ಇಡುವುದು ಯೋಗ್ಯವಾಗಿಲ್ಲ. ಅದನ್ನು ಮನೆಯಲ್ಲಿಟ್ಟರೆ ಇದರಿಂದ ಆಕಸ್ಮಿಕ ಸಾವು, ವ್ಯಕ್ತಿಯ ಮಾನಸಿಕ ಸಮತೋಲನವು ಹಾಳಾಗುವುದು, ಮಕ್ಕಳು ತಂದೆ ತಾಯಿಯರಿಂದ ದೂರವಾಗುವುದು, ಮೇಲಿಂದ ಮೇಲೆ ಅಪಘಾತಗಳಲ್ಲಿ ಸಾವು ಸಂಭವಿಸುವುದು ಇತ್ಯಾದಿ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಈ ಶಿವಲಿಂಗಕ್ಕೆ ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಅವಶ್ಯಕವಾಗಿರುತ್ತವೆ. ಈ ಶಿವಲಿಂಗವನ್ನು ಮುಖ್ಯವಾಗಿ ಮನುಷ್ಯನ ಮಹಾದೋಷಗಳನ್ನು ನಿವಾರಿಸಲು ಬಳಸಲಾಗುತ್ತದೆ. ಗೆಳೆಯರೇ, ಇವಾಗ ಎರಡನೆಯ ಶಿವಲಿಂಗ ವಿಧವಾದ ಅಮೃತಶಿಲೆಯ ಅಂದರೆ ಬಿಳಿ ಶಿವಲಿಂಗದ ಬಗ್ಗೆ ನೋಡೋಣ ಬನ್ನಿ. ಬಿಳಿ ಶಿವಲಿಂಗ ಕೂಡ ಜನರಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಈ ಶಿವಲಿಂಗವನ್ನು ಮನೆಯಲ್ಲಿ ಇಡಬೇಕು, ಯಾವುದನ್ನು ಬೇಕಾದರೂ ಇಡಬಹುದು ಎಂಬ ಭ್ರಮೆ ಅನೇಕ ಭಕ್ತರಲ್ಲಿ ಇರುತ್ತದೆ. ಬಿಳಿ ಶಿವಲಿಂಗವನ್ನು ಇಡುವ ಉದ್ದೇಶವೇನೆಂದರೆ ನಮ್ಮ ಜೀವನದಲ್ಲಿ ಬಂದಿರುವ ಕೆಟ್ಟ ಘಟನೆ ಅಥವಾ ಸಂಕಷ್ಟವನ್ನು ದೂರ ಮಾಡುವುದಾಗಿದೆ. ನಮ್ಮ ಜೀವನದಲ್ಲಿ ಭಗವಾನ್ ಬ್ರಹ್ಮದೇವರಿಂದ ನಮಗೆ ಏನೋ ಬೇಕು ಅದನ್ನು ಪಡೆಯಲು ನಾವು ನಮ್ಮ ಮನೆಯಲ್ಲಿ ಬಿಳಿ ಶಿವಲಿಂಗವನ್ನು ಇಟ್ಟು ಪೂಜಿಸಬಹುದು. ಗೆಳೆಯರೇ, ಇವಾಗ ಶಿವಲಿಂಗದ ಮೂರನೆಯ ಪ್ರಕಾರವಾದ ಬೆಳ್ಳಿಯ ಶಿವಲಿಂಗದ ಬಗ್ಗೆ ನೋಡೋಣ ಬನ್ನಿ. ಅನೇಕ ಭಕ್ತರು ಬೆಳ್ಳಿಯ ಶಿವಲಿಂಗವನ್ನು ಇಷ್ಟಪಡುತ್ತಾರೆ ಮತ್ತು ಅದನ್ನು ಪೂಜಿಸುತ್ತಾರೆ. ಈ ಶಿವಲಿಂಗದಲ್ಲಿ ಹೆಚ್ಚಿನ ಬಾರಿ ಒಂದು ದೊಡ್ಡ ದೋಷ ಕಂಡುಬರುತ್ತದೆ. ಅದು ಎಂದರೆ ಶಿವಲಿಂಗವು ಪೊಳ್ಳಾಗಿರುತ್ತದೆ. ಶಿವಲಿಂಗವು ಯಾವುದಾದರೂ ಆಗಿರಲಿ, ಅದು ಎಂದಿಗೂ ಪೊಳ್ಳಾಗಿರಬಾರದು. ಅದರಿಂದ ಯಾವುದೇ ರೀತಿಯ ಉಪಯೋಗವಾಗುವುದಿಲ್ಲ. ಬೆಳ್ಳಿಯ ಶಿವಲಿಂಗದ ಉಪಯೋಗವು ನಮ್ಮ ಮನಸ್ಸಿನ ದುರ್ಬಲ ಮಾನಸಿಕತೆ ಅಥವಾ ರೋಗಗಳನ್ನು ದೂರ ಮಾಡಲು ಉಪಯುಕ್ತವಾಗಿದೆ. ಈ ಶಿವಲಿಂಗದ ಒಂದು ಕಟ್ಟುನಿಟ್ಟಾದ ನಿಯಮವಿದೆ. ಈ ಶಿವಲಿಂಗವನ್ನು ಯಾವುದಾಗಲೂ ಹೊಳೆಯುವಂತೆ ಮತ್ತು ತೇಜಸ್ವಿಯಾಗಿ ಇಡಬೇಕಾಗುತ್ತದೆ.
ಬೆಳ್ಳಿ ಕಪ್ಪಾದರೆ ಅದನ್ನು ಅಶುಭ ಸಂಕೇತವೆಂದು ತಿಳಿಯಬೇಕು. ಅದಕ್ಕಾಗಿ ಅದರ ಸರಿಯಾದ ವಿಧಿಗಳನ್ನು ಮಾಡುವುದು ಅವಶ್ಯಕವಾಗಿರುತ್ತದೆ. ಗೆಳೆಯರೇ, ಇವಾಗ ಶಿವಲಿಂಗದ 4ನೆಯ ಪ್ರಕಾರವಾದ ಹಿತ್ತಾಳೆಯ ಶಿವಲಿಂಗದ ಬಗ್ಗೆ ನೋಡೋಣ ಬನ್ನಿ. ಅತಿ ಹೆಚ್ಚು ಬಳಕೆಯಲ್ಲಿರುವ ಶಿವಲಿಂಗವೆಂದರೆ ಹಿತ್ತಾಳೆ ಧಾತುವಿನ ಶಿವಲಿಂಗ ಆಗಿದೆ. ಹಿತ್ತಾಳೆಯ ಶಿವಲಿಂಗವು ಭಗವಾನ್ ಶಂಕರನ ಅವತಾರವಾದ ಭೈರವ ದೇವರ ನೇತೃತ್ವವನ್ನು ಹೆಚ್ಚು ಎತ್ತಿ ತೋರಿಸುತ್ತದೆ. ಈ ಶಿವಲಿಂಗವನ್ನು ನಮ್ಮ ಮನೆಯಲ್ಲಿ ಸ್ಥಾಪಿಸುವುದೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಕುಲದೇವರ ಅಥವಾ ಕುಲದೇವಿಯ ಸ್ಥಾಪನೆ ಮಾಡಿದಂತೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಲದೇವರ ಪ್ರತಿಮೆ ಅಥವಾ ಚಿಹ್ನೆಗಳನ್ನು ಹೇಗೆ ಪ್ರತಿಷ್ಠಾಪಿಸುತ್ತೇವೆಯೋ ಅದೇ ಶ್ರೇಷ್ಠತೆಯ ದೈವಿ ಮಹತ್ವವು ಈ ಹಿತ್ತಾಳೆಯ ಶಿವಲಿಂಗಕ್ಕೂ ಇರುತ್ತದೆ. ನಮ್ಮ ಮನೆಯಲ್ಲಿ ಒಗ್ಗಟ್ಟನ್ನು ಕಾಪಾಡುವ ಕೆಲಸವನ್ನು ಈ ಹಿತ್ತಾಳೆಯ ಶಿವಲಿಂಗವು ಮಾಡುತ್ತದೆ. ಈ ಶಿವಲಿಂಗವನ್ನು ಸರಿಯಾದ ಮಂತ್ರೋಪಚಾರಣೆಯೊಂದಿಗೆ ಮತ್ತು ಸರಿಯಾದ ಪೂಜಾ ವಿಧಿಗಳನ್ನು ಮಾಡಿ ಸ್ಥಾಪಿಸಿದರೆ ಅದು ಹೆಚ್ಚಿನ ಯೋಗ್ಯತೆ ಮತ್ತು ಫಲವನ್ನು ನೀಡಬಲ್ಲದು. ಗೆಳೆಯರೇ, ಇವಾಗ 5ನೆಯ ಶಿವಲಿಂಗದ ಪ್ರಕಾರವಾದ ಸ್ಫಟಿಕದ ಶಿವಲಿಂಗದ ಬಗ್ಗೆ ನೋಡೋಣ ಬನ್ನಿ. ಪ್ರಸ್ತುತ ಕಾಲದಲ್ಲಿ ಅತಿ ಹೆಚ್ಚು ಉಪಯೋಗದಲ್ಲಿರುವ ಶಿವಲಿಂಗವೆಂದರೆ ಸ್ಫಟಿಕದ ಶಿವಲಿಂಗ. ಈ ಶಿವಲಿಂಗದ ಮಹತ್ವ ಮತ್ತು ಹಿರಿಮೆ ಬಹಳ ಭಿನ್ನವಾಗಿದೆ. ಈ ಶಿವಲಿಂಗದ ಮಹತ್ವವು ಸಂಪೂರ್ಣವಾಗಿ ಆ ಸ್ಫಟಿಕದ ಘಟಕದ ಮೇಲೆ ಅವಲಂಬಿಸಿರುತ್ತದೆ. ಇದು ಒಂದು ಪಾರದರ್ಶಕ ಕಲ್ಲು ಅಥವಾ ರತ್ನವಾಗಿದೆ. ಶಿವಲಿಂಗಕ್ಕೆ ಸಂಬಂಧಿಸಿದ ಒಂದು ವೈಶಿಷ್ಟ್ಯಪೂರ್ಣ ಮಹತ್ವವೆಂದರೆ ಕೆಟ್ಟ ಅಗೋಚರ ಶಕ್ತಿಗಳ ನಾಶಕ್ಕಾಗಿ ಮುಖ್ಯವಾಗಿ ಈ ಶಿವಲಿಂಗವನ್ನು ಬಳಸಲಾಗುತ್ತದೆ. ಗ್ರಹಗಳ, ಅದರಲ್ಲಿಯೂ ರಾಹು ಮತ್ತು ಕೇತುವಿನ ಕೆಟ್ಟ ಪ್ರಭಾವವನ್ನು ನಾಶ ಮಾಡಲು ಈ ಶಿವಲಿಂಗವನ್ನು ಬಳಸಲಾಗುತ್ತದೆ. ಗೆಳೆಯರೇ, ಇವಾಗ ಶಿವಲಿಂಗದ ಕೊನೆಯ ಪ್ರಕಾರವಾದ ಪಾದರಸ ಶಿವಲಿಂಗದ ಬಗ್ಗೆ ನೋಡೋಣ ಬನ್ನಿ. ಪಾದರಸದ ಶಿವಲಿಂಗವು ಭಕ್ತರಲ್ಲಿ ಕಡಿಮೆ ಪ್ರಚಲಿತವಿರುವ ಶಿವಲಿಂಗವಾಗಿದೆ. ಆದರೆ ಸತ್ಯವೇನೆಂದರೆ ಈ ಪಾದರಸದ ಶಿವಲಿಂಗವು ಮೇಲೆ ಉಲ್ಲೇಖಿಸಿದ ಎಲ್ಲ ಶಿವಲಿಂಗಗಳಿಗಿಂತ ಹೆಚ್ಚು ಲಾಭದಾಯಕ ಮತ್ತು ಫಲದಾಯಕವಾದ ಶಿವಲಿಂಗವಾಗಿದೆ. ಈ ಶಿವಲಿಂಗವನ್ನು ಸರಿಯಾದ ರೀತಿಯಲ್ಲಿ ಸ್ಥಾಪಿಸಿ ಮತ್ತು ಪೂಜಾ ವಿಧಿಗಳನ್ನು ಮಾಡಿದರೆ ನಮಗೆ ನಿಶ್ಚಿತ ಫಲ ಪ್ರಾಪ್ತಿಯಾಗುತ್ತದೆ. ಈ ಪೃಥ್ವಿಯ ಮೇಲೆ ದೇವಿ ಲಕ್ಷ್ಮಿಯ ಆಶೀರ್ವಾದ, ಪ್ರಕೃತಿ ಮತ್ತು ಭಗವಾನ್ ಶಂಕರನ ಮಾಧ್ಯಮದಿಂದ ಅವರ ಭಕ್ತರಿಗೆ ಲಭಿಸಬೇಕೆಂದು ಈ ಶಿವಲಿಂಗವು ಈ ಪೃಥ್ವಿಯಲ್ಲಿ ಪ್ರಕಟವಾಗಿದೆ. ಪಾರದ ಎಂದರೆ ಬುಧ ಗ್ರಹದ ಅಸ್ತಿತ್ವವು ಈ ಶಿವಲಿಂಗದಲ್ಲಿ ಬಂದಿದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗೆಳೆಯರೇ. ಎಲ್ಲರಿಗೂ ಧನ್ಯವಾದಗಳು.